ಮಾಡ್ರಿ, ಟೈಮ್ ಕೊಟ್ಟದ. ಗಣಿತ ಮಾಡ್ರಿ, ಸರಿಯಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ. ಇದು ಚೌಕದ ವಿಸ್ತೀರ್ಣ ಕಂಡು ಹಿಡಿಯೋದ. ಮಾನಗಳನ್ನು ಹಚ್ಚೋದು ಮಾತ್ರ ಭಾಳ ಹುಷಾರಿರ್ಬೇಕು. ದಶಮಾಂಶದಾಗ ಬರ್ತಾವ, ಬೀಜಗಣಿತದಾಗ ಬರ್ತಾವ, ಮುಂದೆ ಬರ್ತಾವೆ. ಈಗ ನಾವು ಬೇಸಿಕ್ ಅಭ್ಯಾಸ ಕೊಡ್ಲಿಕ್ಕೆ ಎತ್ತಿದ್ದೀವಿ ನೋಡಿ. ನೀವು ಮಾಡಿರಿ. ವರ್ಗದ ಭುಜ ಬರೋಬರಿ, ವರ್ಗದ ಭುಜ ಬರೋಬರಿ 8 ಮೀಟರ್. ವಿಸ್ತೀರ್ಣ ಬರೋಬರಿ ಎಷ್ಟು? ವಿಸ್ತೀರ್ಣ ಬರೋಬರಿ ಎಷ್ಟು? ವರ್ಗದ ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ ಬರೋಬರಿ 8 ಗುಂಡ್ಲೆ 8, 8 8 64. ಇಷ್ಟೇ ಟನ್. ಆದ್ರೆ ಉತ್ತರದಾಗ ಏನು ಬರಿಬೇಕು ಅನ್ನೋದು ಹೇಳುತ್ತನ್ನ. ಇಲ್ಲಿ 64 ಬರೆದ್ರೆ ಮೀಟರ್ ಬರೋದರ ತಪ್ಪ, ಸೆಂಟಿಮೀಟರ್ ಬರೋದರ ತಪ್ಪ. ಅವಾಗ ಏನು ಮಾಡಬೇಕು? ಚದರ್ ಮೀಟರ್. ಎದರಾಗದ ಇದು ಉತ್ತರ? ಮೀಟರ್ದಾಗದ. ಚದರ್ ಮೀಟರ್ ಅಂತ ಬರೆದರೆ ಉತ್ತರ ಕರೆಕ್ಟ್. ಈ ತಪ್ಪು ಮೊದಲು ತಿಳ್ಕೋಬೇಕು ನೀವು. ಇಲ್ಲೇ ತಪ್ಪು ಮಾಡ್ತೀರಿ, ಏನು ಮಾಡೋದು ಪಟ್ನ. ಆಮೇಲೆ ಏನು ಮಾಡ್ತೀರಿ? 8 ಇಟ್ಟಿರ್ತೀರಿ. ಏನು ಮಾಡಿ ಬಿಡ್ತೀರಿ? ಆ ಸೂತ್ರತೆ ಸೂತ್ರ ಭುಜ ಗುಂಡ್ಲೆ 4, 8 4 32 ಮಾಡ್ತೀರಿ. ನೋಡಿ ಇಲ್ಲಿ ಉತ್ತರ ಬಂದದೆ. 8 4 32 ಚದರ ಮೀಟರ್ ಅಂತ ಬರೆದ್ಬಿಟ್ರೆ ಇದು ಸೂತ್ರತೆ ಹಚ್ಚಿ ನೀವು ಮೋಸ ಮಾಡ್ತಿರ್ತಾರೆ. ಅದಕ್ಕೆ ನೀವು ತಿಳ್ಕೊಬೇಕು. 64 ಚದರ ಮೀಟರ್ ಎಲ್ಲದ ಉತ್ತರ ಸಂಖ್ಯೆ ಏದಾಗ ಉತ್ತರ. ಈಗ ನಾ ಮಾಡಿದ್ನು ಅದನ್ನು ಮಾಡ್ರಿ. ಭಾಳ ಸರಳ ಲೆಕ್ಕಗಳಿವು. ಒಂದು ವರ್ಗದ ಭುಜ 35 ಮೀಟರ್ ಆದರೆ ವಿಸ್ತೀರ್ಣ ಎಷ್ಟು? ಮಾಡೋದಾಯ್ತಾರೆ ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ಇದು ಥೇರಿ, ಇದು ಬೇಸಿಕ್ ಅಂತಾರೆ. ಇದು ನೋಡಿ, ವರ್ಗದ ಭುಜ ಬರೋಬರಿ, ವರ್ಗದ ಭುಜ ಬರೋಬರಿ, ವರ್ಗದ ಭುಜ ಬರೋಬರಿ 35 ಮೀಟರ್. ವರ್ಗದ ವಿಸ್ತೀರ್ಣ ಬರೋಬರಿ ಎಷ್ಟು? ಆಯತದ ವಿಸ್ತೀರ್ಣನೂ ಇರ್ತದೆ. ಅದಕ್ಕೆ ನಿಮಗೆ ನಾವು ವರ್ಗದ ವಿಸ್ತೀರ್ಣ ಅಂತ ಬರೆದೋಣ. ವಿಸ್ತೀರ್ಣ ಬರೋಬರಿ ಎಷ್ಟು? ವರ್ಗದ ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. ಈಗ ಭುಜ ಎಷ್ಟದ? 35 ಅದ. 35 ಗುಂಡ್ಲೆ 35. ಇದನ್ನ ಡೈರೆಕ್ಟ್ ಆಗಿ ಗುಣಿಸ್ಕೋತ ಕೂಡಬಾರ್ದು. ದಂಡಿಗೆ 5 ಬಂದಂದ್ರೆ 5 5 25 ಹಚ್ಚಿಬಿಡ್ರಿ. ನೋಡಿ, 5 5 3 ಮುಂದಿನ ಅಂಕಿ ಯಾವುದು? 4. ಈ 5 ಅಲ್ಲ, 3ರ ಮುಂದಿನ ಅಂಕಿ 4 ಅಂದ್ರೆ 4 3 4 12. ನೋಡಿ ಬರೋಬರಿ 12 25 ಚದರ ಮೀಟರ್. ನೋಡಿ ವರ್ಗವನ್ನು 5 ಬಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸಿದ್ರು. ಈಗ ಇಲ್ಲೊಂದು ಕಚದ ತೋರಿಸ್ನು. 35 ಅದ. 35 ಅದ ಅಂದರೆ ಏನು ಮಾಡಬೇಕು? 2 ಭಾಗ ಮಾಡ್ಕೋಬೇಕು. ಇದನ್ನು 3 ಮುಂದಿನ ಅಂಕಿ ಇಟ್ಟು ಗುಣಾಕಾರ ಮಾಡಿಬಿಡ್ರಿ. 3 ಗುಂಡ್ಲೆ 4 ಮಾಡ್ರಿ. ಇದು 5 ಗುಂಡ್ಲೆ 5 ಮಾಡಿಬಿಡ್ರಿ. ಇದು 5 ಅದ ಅಂದ್ರೆ ಇದು ಖಾಯಂ 5 ಇದು. 3 4 12 ಆಯ್ತು, 5 5 25 ಆಯ್ತು. ನೋಡ್ರಿ ಹಿಂಗೆ 35ರ ಗುಣಾಕಾರ ಹೆಂಗೆ ಮಾಡೋದು ಒಂದು ಟ್ರಿಕ್ ತೋರಿಸ್ತು ನೋಡ್ರಿ. ನಾ ಯಾವುದೇ ಇರಲಿ. ಈಗ 65 ಅದ. 65 ಗುಂಡ್ಲೆ 65 ಬಂತಂತ ತಿಳ್ಕೊರಿ. ಏನು ಹೇಳಿ ನಾನು ಇದ್ರ ಉತ್ತರ ಹೆಂಗೆ ಇಡಬೇಕು? 65ನ್ನ 2 ಭಾಗ ಮಾಡ್ಕೊರಿ. ಈಗ 5 5 ಎಷ್ಟು? 5 ಗುಂಡ್ಲೆ 5. ಇದು 6 ಮುಂದಿನ ಅಂಕಿ ಏನು? 7. 6 7 42. 5 5 25. ಇದರದ್ದು ಇಷ್ಟು ಬರ್ತದಿಲ್ಲ ನೋಡ್ಕೊರಿ. ಇಷ್ಟು ಮಾದರಿಗಳು ನಿಮಗೆ ಎಕ್ಸ್ಟ್ರಾ ಇವು. ಇಂಥ ವೇಗವಾಗಿ ಗಣಿತಗಳನ್ನ ಹೆಂಗೆ ಮಾಡೋದು? 65 ಬಂದಾಗ
ಮುಂದೆ ಬೇರೆ ಬೇರೆ ಅಂಕಿಗಳು ಬಂದಾಗ ಅವಕ್ಕೂ ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ತಾನೆ ನಾನು ನಿಮಗೆ. ಇವೆಲ್ಲ ಈಸಿ ಮೆಥಡ್ ಎಲ್ಲ ಇವು. 5 ಬಂತು ಅಂದ್ರೆ 5 ಐದ್ಲಿ 25, 3 ಮುಂದಿನ ಅಂಕೆ 4, 3 4 12, 12 25 ಚದರ ಮೀಟರ್. ಉತ್ತರ ಸಂಖ್ಯೆ ಬಿ. ಇಲ್ಲೇ 5 ಬಂದಾಗ ಕೊನೆಗೆ 5 ಬಂದಾಗ ಹೆಂಗ್ ಗುಣಾಕಾರ ಮಾಡ್ಬೇಕು ಅನ್ನೋದು ಹೇಳಿನ. 35 ಗುಂಡ್ಲೆ 35, 65 ಗುಂಡ್ಲೆ 65, 5 5 25, 6 7 42 ಮಾಡಿ ನೋಡ್ರಿ ಬರ್ತದಿಲ್ಲ. ಇವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ ಇವು. ಇವೆಲ್ಲ ನಮ್ಮ ಗಣಿತಗಳನ್ನ ನಾವು ಅವಾಗ ಒಂದು 90ನೇ ಇಸ್ವಿ ಒಳಗೆ ಅದೆಲ್ಲ ನಾವು ಹಿಂಗೆ ಹೇಳ್ತಿದ್ವಿ ಗಣಿತ. ಈಗ ವಿಡಿಯೋದಾಗ ಎಲ್ಲ ಟೈಪ್ ವೇಗವಾಗಿ ಗಣಿತಗಳನ್ನ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಿರ್ತದೆ. ಲಕ್ಷ ಕೊಟ್ಟು ನೋಡ್ರಿ, ಕಲಿಬೇಕನ್ನೋ ಭಾವನಾದಿಂದ ನೋಡ್ರಿ. ಫೇರ್ದಾಗ ಕಂಪಲ್ಸರಿ ಬರ್ಕೊಂಡಿರ್ಬೇಕು. ಮೀಟರ್ ಇತ್ತಂದ್ರೆ ಚದರ ಮೀಟರ್ ಹಚ್ಚರಿ, ಸೆಂಟಿಮೀಟರ್ ಇತ್ತಂದ್ರೆ ಚದರ ಸೆಂಟಿಮೀಟರ್ ಹಚ್ಚರಿ, ಆಮೇಲೆ ಅಡಿ ಇತ್ತಂದ್ರೆ ಚದರ ಅಡಿ ಹಚ್ಚರಿ, ಕಿಲೋಮೀಟರ್ ಇತ್ತಂದ್ರೆ ಚದರ ಕಿಲೋಮೀಟರ್ ಮಾನ ಬರೀದು ಮಾತ್ರ ಮರಿಬೇಡ್ರಿ. ವಿಸ್ತೀರ್ಣ ಮತ್ತು ಸುತ್ತಳತಾಗಿ ಯಾವ ಮಾನದ ಅದೇ ಬರೆದು ಬಿಡ್ರಿ. ತೆಗೆದು ಬಿಡ್ರಿ, ಅದಕ್ಕೆ ಹಚ್ಚಬೇಡ್ರಿ. ಎಲ್ಲಿ ತಪ್ಪು ಮಾಡ್ತೀರಿ, ವಿಸ್ತೀರ್ಣಕ್ಕೆ ಹಚ್ಚಬೇಕು, ಸುತ್ತಳತೆಗೆ ಹಚ್ಚಬೇಕು. ವಿಸ್ತೀರ್ಣಕ್ಕೆ ಅಷ್ಟೇ ಚದರ ಮಾನದಾಗ ಬರಿಬೇಕು ಉತ್ತರ, ಉಳಿಕಿದ ಯಾವುದಕ್ಕೂ ಬರಿಬಾರ್ದು. ಇದನ್ನ ಲಕ್ಷ ಕೊಟ್ಟು ನೋಡ್ರಿ ಗಣಿತಗಳನ್ನು.